ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಅಧ್ಯಾಯ 2 ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಕಲಿತ ಅಂಶಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ನಾಡುತ್ತವೆ ಅನ್ನೋದನ್ನು ನೋಡ್ತೀವಿ ಮಕ್ಕಳೇ. ಅಂದರೆ ಆಮ್ಲ ಪ್ರತ್ಯಾಮ್ಲಗಳು ನೀರಿನ ಜೊತೆಗೆ ಆಮ್ಲಗಳಾದರೆ H+ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ, ಪ್ರತ್ಯಾಮ್ಲಗಳಾದರೆ OH- ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ ಅಂತ ಹೇಳ್ತೀವಿ, ಹೌದಲ್ವಾ? ಮತ್ತು ಈ ಸಾರೀಕೃತ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ದುರ್ಬಲಗೊಳಿಸಬೇಕಂದ್ರೆ ನಾವು ಯಾವ ಎಚ್ಚರಿಕೆಯನ್ನು ವಹಿಸಬೇಕು? ನೀರಿಗೆ ಆಮ್ಲ ಹಾಕಬೇಕಾ ಅಥವಾ ಆಮ್ಲಕ್ಕೆ ನೀರನ್ನು ಹಾಕಬೇಕಾ? ನೆನಪಿಸ್ಕೊಳ್ಳಿ, ನಾವು ನೀರಿಗೆ ನೀರನ್ನು ಕಲಿಸ್ತಾ ಪ್ರತ್ಯಾಮ್ಲವನ್ನು ನಾವು ಹಂಚಿನಲ್ಲಿ ಸ್ವಲ್ಪ ಹಾಕಬೇಕು. ನಿಜ ತಾನೇ? ಇಲ್ಲ ಅಂದರೆ ಅದು ಸ್ಫೋಟಿಸಿ ಅಥವಾ ಸಿಡಿದು ನಮಗೆ ಗಾಯಗಳನ್ನು ಮಾಡಬಹುದು ಅಂತ ಚರ್ಚೆ ಮಾಡಿ. ನೆಕ್ಸ್ಟು, ಈ ಆಮ್ಲ ಮತ್ತು ಯಾವುದೇ ದ್ರಾವಣಗಳ ಆಮ್ಲ ಮತ್ತು ಪ್ರತ್ಯಾಮ್ಲ ಎಷ್ಟು ಪ್ರಬಲ ಆಗಿದೆ ಅಲ್ವಾ? ಅವನ್ನ ಹೇಗೆ ತಿಳಿಯೋದು? ನಾವೊಂದು pH ಮೌಲ್ಯ ಅಂತ ತಿಳ್ಕೊಂಡಿದ್ವಿ. pH ಮೌಲ್ಯ, ದ್ರಾವಣದ pH ಮೌಲ್ಯ ನಾವು 0ಯಿಂದ 14ರವರೆಗೆ ಹೇಳ್ತೇವೆ. 0ಯಿಂದ 14ರವರೆಗೆ ಹೇಳಿದಾಗ 7 ಅನ್ನೋದು ತಟಸ್ಥ, ಅದು ಆಮ್ಲೀಯವಲ್ಲ, ಪ್ರತ್ಯಾಮ್ಲೀಯವೂ ಅಲ್ಲ ಅಂತ ಹೇಳ್ತೀವಿ. 0ಯಿಂದ 6ರವರೆಗೂ ಆಮ್ಲೀಯತೆಯನ್ನು ಸೂಚಿಸುತ್ತೆ. 7ರ ನಂತರ 8ರಿಂದ ನಾವು 14ರವರೆಗೂ 7ರಿಂದ ಮೇಲಿರುವಂಥದ್ದು ಪ್ರತ್ಯಾಮ್ಲೀಯತೆಯನ್ನು ಸೂಚಿಸುತ್ತದೆ ಅಂತ ಕೂಡ ನಾವು ಚರ್ಚೆ ಮಾಡಬೇಕು. ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಈ pHನ ಮಹತ್ವ ಅಂತ ಹೇಳಿದ್ವಿ. ಉದಾಹರಣೆಗೆ ನಿಮಗೆ ಪ್ರಶ್ನೆಗಳನ್ನು ಇರುತ್ತೆ. ಹಲ್ಲಿನ ಸವೆತಕ್ಕೆ ಕಾರಣವಾದ pH ಮೌಲ್ಯ ಅಥವಾ ವ್ಯಾಪ್ತಿ 5.5ಕ್ಕಿಂತ ಕಡಿಮೆ ಇದ್ದರೆ ನಮ್ಮ ಹಲ್ಲು ಸವೆತ ಆಗುತ್ತೆ, ಬಾಯಿಯಲ್ಲಿ ಆಮ್ಲೀಯತೆ ಜಾಸ್ತಿ ಅಂತ ಅರ್ಥ, ಹೌದಾ? ಎಷ್ಟು ಸರಿ ಬ್ರಷ್ ಮಾಡೋಕ್ಕೆ ಹೇಳಿದ್ವಿ ಮಕ್ಕಳೇ? ನಿನ್ನೆ 2 ಸರಿ ಎಷ್ಟು ಜನ ಬ್ರಷ್ ಮಾಡಿದ್ರಿ? ಖಂಡಿತ ಇದನ್ನ ನೀವು ಜೀವನ ಪರ್ಯಂತ ಉಳಿಸ್ಕೋಬೇಕು ಮಕ್ಕಳೇ. ನೀವೇನು ಕೇವಲ 1-2 ನಿಮಿಷದಲ್ಲಿ ಎಲ್ಲ ಹಲ್ಲುಗಳು ಹೊರ ಮತ್ತು ಒಳ ಅಂಚುಗಳಲ್ಲಿ ನಿಮ್ಮ ಆಹಾರ ಪದಾರ್ಥ ಹೋಗಬೇಕು. ಆಹಾರ ಕಣಗಳು ಇರುವಂಥವನ್ನ ಸ್ವಚ್ಛ ಮಾಡಬೇಕು ಮಕ್ಕಳೇ. ಆಗ ಬ್ಯಾಕ್ಟೀರಿಯಾ ಚಟುವಟಿಕೆ ಕಡಿಮೆಯಿಂದ ಇಲ್ಲಿ ಆಮ್ಲೀಯನೂ ಬಿಡುಗಡೆ ಆಗಲ್ಲ, ಹಲ್ಲು ಕೂಡ ಸವಿಯಲ್ಲ, ಹುಳುಕಾಗಲ್ಲ. ಮತ್ತು ಆಮ್ಲಮಳೆಗೆ ಕಾರಣವಾದ pH 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲಮಳೆ ಅಂತ ಕರಿತೀವಿ. ನಮ್ಮ ದೇಹ ಕಾರ್ಯನಿರ್ವಹಿಸುವಂಥ pH ವ್ಯಾಪ್ತಿ 7ರಿಂದ 7.8 ವ್ಯಾಪ್ತಿಯಲ್ಲಿ ನಮ್ಮ ದೇಹ ಕಾರ್ಯನಿರ್ವಹಿಸುತ್ತೆ. ಮತ್ತು ನಮ್ಮ ಜೀರ್ಣಕ್ರಿಯೆಯಲ್ಲಿ ಜಠರದಲ್ಲಿ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ನಿಜ ತಾನೇ? ಹೈಡ್ರೋಕ್ಲೋರಿಕ್ ಆಮ್ಲ ಅಗತ್ಯಕ್ಕಿಂತ ಜಾಸ್ತಿ ಬಿಡುಗಡೆ ಆದರೆ ಏನು ಹೇಳ್ತೀವಿ? ಆಮ್ಲೀಯತೆ ಅಂತ ಕರಿತೀವಿ. ಏನು ಕರಿತೀವಿ? ಆಮ್ಲೀಯತೆ, ಅಸಿಡಿಟಿ ಅಂತ ಕರಿತೀವಿ. ಆಗ ನಮಗೆ ಅಜೀರ್ಣತೆ ಉಂಟಾಗುತ್ತೆ, ಉರಿ ಆಗುತ್ತೆ, ಹೌದಲ್ಲ? ಇದು ಕ್ರಮೇಣ ಹಾಗೇನೆ ನಾವು ಏನಾದರೂ ನಿರ್ಲಕ್ಷಿಸ್ತಾ ಹೋದರೆ ಕ್ರಮೇಣ ಅಲ್ಸರ್ ಅಂತ ಹೇಳ್ತೀವಿ ಮಕ್ಕಳೇ, ಕರುಳು ಹುಣ್ಣಿಗೆ ಕಾರಣ ಆಗುತ್ತೆ. ಆದ್ದರಿಂದ ಆಮ್ಲವನ್ನು ಶಮನ ಮಾಡಬೇಕಂದ್ರೆ ಪ್ರತ್ಯಾಮ್ಲವನ್ನು ಸೇರಿಸಿದ್ರೆ ಆಮ್ಲ ಪ್ರತ್ಯಾಮ್ಲಸಿ ತಟಸ್ಥ ಆಗುತ್ತೆ. ಒಂದು ಪ್ರತ್ಯಾಮ್ಲ ನಾವು ಅಡಿಗೆ ಸೋಡಾ ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಆಮ್ಲ ಇದು ಅಂತ ನಾವು ಪಾಕೆಟ್ ಬರುತ್ತಲ್ವ, ಇದು ಪ್ರತ್ಯಾಮ್ಲ. ಅದನ್ನು ನೀರಾಗಿ ಕುಡಿದಾಗ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೆ, ಗ್ಯಾಸ್ ಅಂತ ಹೇಳ್ತೀವಿ ಬರುತ್ತೆ ಅಂತ ವರ್ತಿಸಿ ನಮಗೆ ತಟಸ್ಥ ಆಗುತ್ತೆ. ಇಲ್ಲಿ ಇದು ಆಮ್ಲಶಾಮಕ ಆಗುತ್ತೆ. ಇಷ್ಟನ್ನು ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ಈ ಅಧ್ಯಾಯದಲ್ಲಿ ಲವಣಗಳ ಕುರಿತು ಇನ್ನಷ್ಟು ಈ ದಿನದ ಫಲಿತಾಂಶಗಳು ಲವಣಗಳ ಕುರಿತು ಇನ್ನಷ್ಟು ಅನ್ನೋದನ್ನ ನೋಡೋಣ. ಇವುಗಳಲ್ಲಿ ನಾವು ಲವಣಗಳಲ್ಲಿ ನಾವು ಸಾಮಾನ್ಯವಾಗಿ ಲವಣಗಳ pH ಅಂತ ಹೇಳ್ತೀವಿ. ಸಾಮಾನ್ಯ ಉಪ್ಪು ಅಂದರೆ ಯಾವ್ಯಾವ ಲವಣಗಳ ಬಗ್ಗೆ? ಸಾಮಾನ್ಯ ಉಪ್ಪು ಅಂದರೆ ಅಡಿಗೆ ಸೋಡಾ,
ಹೌದಾ? ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಈ ಸೋಡಿಯಂ ಹೈಡ್ರಾಕ್ಸೈಡ್ನ ತಯಾರಿಕೆ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಚೆಲುವಿನ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ. ಚೆಲುವೆ ಪುಡಿ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ. ಮತ್ತೆ ವಾಷಿಂಗ್ ಸೋಡಾ, ಇನ್ನೊಂದು ಅಡಿಗೆ ಸೋಡಾ, ವಾಷಿಂಗ್ ಸೋಡಾ. ಮಕ್ಕಳೇ, ಈಗ ಸಾಧಾರಣವಾಗಿ ನೋಡ್ತಾ ಬರೋಣ. ನಮಗೆ ಈ pH ಗೊತ್ತಿದೆ. ದ್ರಾವಣಗಳ pH ಅಲ್ಲಿ ನಾವು 0ರಿಂದ 14 ಹೇಳಬೇಕಾದ್ರೆ 7ಕ್ಕಿಂತ ಕಡಿಮೆ pH ಇದ್ದರೆ ಆಮ್ಲೀಯತೆ ಅಂತೀವಿ. 7ಕ್ಕಿಂತ ಹೆಚ್ಚಿದ್ದಾಗ ಅದನ್ನು ಪ್ರತ್ಯಾಮ್ಲೀಯತೆ ಸ್ವಭಾವ ಹೊಂದಿದೆ ಅಂತ ಹೇಳ್ತೀವಿ. ಈಗ ಸಾಮಾನ್ಯ ಉಪ್ಪಿನಿಂದ ತಯಾರಿಸುವಂಥ ರಾಸಾಯನಿಕಗಳು ಯಾವುದರಿಂದ? ಉಪ್ಪಿನಿಂದ. ಸಾಮಾನ್ಯ ಉಪ್ಪು, ಇದು ನಾವು ಅಡಿಗೆಗೆಲ್ಲ ಬಳಸಿರುವಂಥ ಒಂದು ಲವಣ. ಈ ಸೋಡಿಯಂ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಸೋಡಿಯಂ ಕ್ಲೋರೈಡ್ ಎಂದು ಕರೆಯುತ್ತಾರೆ. ಯಾವ್ಯಾವುದನ್ನು? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಹೈಡ್ರೋಕ್ಲೋರಿಕ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳಿಂದ ಉತ್ಪತ್ತಿಯಾಗುವಂತಹ ಒಂದು ಲವಣಕ್ಕೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಸೋಡಿಯಂ ಕ್ಲೋರೈಡ್ NaCl ಅಂತ ಹೇಳ್ತೀವಿ. ಹೀಗೆ ಈ ಒಂದು ಲವಣ ನಮಗೆ ಇದನ್ನು ತಟಸ್ಥ ಲವಣ ಅಂತ ಹೇಳ್ತೀವಿ. ನಾವು ಸಮುದ್ರದಲ್ಲಿ ನೀರಲ್ಲಿ ವಿಲೀನ ಆಗಿರುವಂತಹ ಈ ಲವಣ, ಸಮುದ್ರದ ನೀರಿನಲ್ಲಿ ವಿಲೀನ ಆಗಿರುವಂಥ ಈ ಲವಣ ನಮಗೆ ಘನ ಉಪ್ಪಿನ ರೂಪದಲ್ಲಿ ನಾವು ಇದನ್ನೇನು ಮಾಡ್ತೀವಿ? ಸಂಗ್ರಹಿಸ್ತೇವೆ. ಘನ ಉಪ್ಪಿನ ರೂಪದಲ್ಲಿ ನಾವು ಇದನ್ನು ಸಂಗ್ರಹಿಸಿ ಈ ದೊಡ್ಡ ಹರಳುಗಳು ಕೆಂಪು ಬಣ್ಣಕ್ಕೆ ನಾವು ಇದು ಕಲ್ಲುಪ್ಪು ಅಂತ ಕೂಡ ಹೇಳ್ತೀವಿ. ಈ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಉಪ್ಪಿನ ಒಂದು ಮಹತ್ವ ಇದೆ. ನಾವು ಮಹಾತ್ಮ ಗಾಂಧೀಜಿಯವರ ಒಂದು ದಂಡಿ ಯಾತ್ರೆಯ ಉಪ್ಪಿನ ಸತ್ಯಾಗ್ರಹ ಇವೆಲ್ಲ ಕೇಳಿದಿರ. ಅತಿ ಮುಖ್ಯವಾಗಿರುವಂಥದ್ದು ಆವಾಗ ಉಪ್ಪಿನ ಮೇಲೆ ಕರ ಹಾಕಿದ್ರಿಂದ, ಅಂದರೆ ತೆರಿಗೆ ಹಾಕಿದ್ರಿಂದ ಅವರು ಇಲ್ಲಿ ಉಪ್ಪಿನ ದಂಡಿ, ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ತಾರೆ. ಅಂತಹ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಉಪ್ಪು ಅನ್ನೋದು ಒಂದು ಮಹತ್ವದ ಪಾತ್ರ ವಹಿಸಿದೆ ಅಂತ ಸಂಕೇತ ಆಗಿತ್ತು ಅಂತ ಹೇಳ್ತೀವಿ. ಇದು ಈ ಸಾಮಾನ್ಯ ಉಪ್ಪು ಹಲವಾರು ರಾಸಾಯನಿಕಗಳಿಗೆ ಒಂದು ಕಚ್ಚಾ ವಸ್ತು ಅಂತ ಹೇಳ್ತೀವಿ. ಹೀಗೆ ಪಡೆದ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಚೆಲುವೆ ಪುಡಿ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಅಂತ ಹೇಳ್ತೀವಿ. ಇವುಗಳ ತಯಾರಿಕೆಯಲ್ಲೂ ಕೂಡ ಈ ಸಾಮಾನ್ಯ ಉಪ್ಪನ್ನ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್, ಚೆಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಇವುಗಳ ಅನೇಕ ವಸ್ತುಗಳ ತಯಾರಿಕೆಗೆ ಇದು ಕಚ್ಚಾ ವಸ್ತುವಾಗಿದೆ. ಈ ಎಲ್ಲ ವಸ್ತುಗಳ ತಯಾರಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಸೋಡಿಯಂ ಕ್ಲೋರೈಡನ್ನು ಉಪಯೋಗಿಸ್ತೀವಿ. ಮತ್ತೆ ನಾವು ನೋಡ್ತಾ ಹೋಗೋಣ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ ಮಕ್ಕಳೇ, ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಹೇಗೆ ತಯಾರಿಸ್ತೀವಿ? NaCl ಅಂದರೆ ಸೋಡಿಯಂ ಕ್ಲೋರೈಡ್ ಪ್ಲಸ್ H2O gives rise to sodium hydroxide plus
Cl2 plus H2 ಸಂಯೋಜಿಸ್ತಾರ. ನೋಡಿ ಇಲ್ಲಿ ಸಮೀಕರಣ ನೋಡಿದಾಗ ಇದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಏನು ಹೇಳ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್. NaCl ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಸೋಡಿಯಂ ಕ್ಲೋರೈಡ್. ನಾವು ಈ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ, ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಅಂದರೆ ಈ NaCl ಅನ್ನು ನೀರಿನ ಜೊತೆಗೆ ಕರಗಿಸಿದ್ರೆ ಇದಕ್ಕೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಅಂತೀವಿ. ಅದಕ್ಕೆ ಬ್ರೈನ್ ದ್ರಾವಣ ಅಂತ ಬ್ರೈನ್ ದ್ರಾವಣ. ಬ್ರೈನ್ ದ್ರಾವಣ ಅಂದರೆ ಯಾವ ಎರಡರ ಮಿಶ್ರಣ? ಸೋಡಿಯಂ ಕ್ಲೋರೈಡ್ ಮತ್ತು ನೀರು, ಈ ಎರಡರ ಮಿಶ್ರಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತೀವಿ. ಇದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಈ ಸೋಡಿಯಂ ಮತ್ತು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಇದರಲ್ಲಿ ಉತ್ಪತ್ತಿಯಾದಂಥ ಉತ್ಪನ್ನಗಳು ಕ್ಲೋರಿನ್ ಮತ್ತು ಹೈಡ್ರೋಜನ್ ಉತ್ಪತ್ತಿಯಾಗುತ್ತೆ. ಈ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡು ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಕ್ಲೋರಿನ್ ಉತ್ಪತ್ತಿ ಕ್ಲೋರ್ ಮತ್ತು OH ಅಂದರೆ ಹೈಡ್ರಾಕ್ಸೈಡ್, ಆಲ್ಕಲಿ, ಈ ಎರಡು ಪದವನ್ನು ತಗೊಂಡು ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಕ್ಲೋರ್ ಅಂದರೆ ಕ್ಲೋರಿನ್, ಆಲ್ಕಲಿ ಆಲ್ಕೋಹಾಲ್ ಅಂತ OH, ಇವೆರಡರ ಒಂದು ಉತ್ಪನ್ನದಿಂದ ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂಬ ಹೆಸರು ಕೂಡ ನೀಡಲಾಗಿದೆ. ಈ ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿಯೂ ಅಂದರೆ Cl ಮೈನಸ್ ಅಂತ, ಕ್ಲೋರಿನ್ನ ಆವೇಶ ಯಾವಾಗಲೂ ಕ್ಲೋರಿನ್ ಋಣ ಆವೇಶ. ಇದು ಎಲ್ಲಿ ಯಾವ ವಿದ್ಯುದಾಗ್ರಹದಲ್ಲಿ ಸಂಗ್ರಹ ಆಗುತ್ತೆ? ಯಾವಾಗಲೂ ಧನ ವಿದ್ಯುದಾಗ್ರಹದಲ್ಲಿ. ಇದು ಋಣ ಆವೇಶ ಇರೋದ್ರಿಂದ ಧನ ವಿದ್ಯುದಾಗ್ರಹದಲ್ಲಿ ಅಂದರೆ ಆ್ಯನೋಡ್. ಧನಾಗ್ರಹ ಅಂದರೆ ಯಾವುದು? ಆ್ಯನೋಡಲ್ಲಿ ಈ ಋಣ ಆವೇಶಗಳು ಬಂದು ತಟಸ್ಥ ಆಗ್ತವೆ. ಯಾವಾಗಲೂ ಈ ಕ್ಲೋರಿನ್ ನಾವು ಏನು ಕ್ಲೋರಿನ್ ಅನಿಲ ಯಾವ ವಿದ್ಯುದಗ್ರಹದಲ್ಲಿ ಬಂದು ಶೇಖರ ಆಗುತ್ತೆ? ಆ್ಯನೋಡ್ನಲ್ಲಿಯೂ, ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿಯೂ ಬಿಡುಗಡೆ ಆಗುತ್ತದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾದ ಎಲ್ಲ 3 ಉತ್ಪನ್ನಗಳು ಸಹ ನಾವಿಲ್ಲೇನಾಗುತ್ತೆ ಉಪಯುಕ್ತ ವಸ್ತುಗಳಾಗಿವೆ ಅಂತ ಹೇಳ್ತೀವಿ. ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಒಂದು, ಕ್ಲೋರಿನ್ ಒಂದು ಮತ್ತು ಹೈಡ್ರೋಜನ್. ನೋಡಿ 3 ಉತ್ಪನ್ನಗಳು ಅದರಲ್ಲಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆದಂಥ 3 ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡು ಕ್ಯಾಥೋಡ್ ಸಮೀಪದಲ್ಲಿ, ಕ್ಲೋರಿನ್ ಆ್ಯನೋಡ್ನಲ್ಲಿ, ಹೈಡ್ರೋಜನ್ ಕ್ಯಾಥೋಡ್ನಲ್ಲಿ ಏನಾಗುತ್ತೆ? ಸಂಗ್ರಹ ಆಗುತ್ತೆ. ಮಕ್ಕಳೇ, ಇಲ್ಲಿ ನಿಮಗೆ ಪುಟ ಸಂಖ್ಯೆ 37 ಚಿತ್ರ 2.8 ಅಂತ ಇದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಗಮನಿಸಿಲಿ. ನಮಗೆ ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ಮಕ್ಕಳೇ, ನಾವು ಒಂದು ಸಂಗ್ರಾಹಕದಲ್ಲಿ ನಾವು ಬ್ರೈನ್ ದ್ರಾವಣವನ್ನು ಹಾಕಿದ್ದೇವೆ. ಕಾಣ್ತಾ ಇದೆಯಲ್ಲ ಬ್ರೈನ್ ದ್ರಾವಣ. ನಾವು ಈ ಎಡಗಡೆ ಬ್ರೈನ್ ದ್ರಾವಣವನ್ನು ಹಾಕಿದ್ದೇವೆ ಅಲ್ವಾ. ನಂತರ ಆ್ಯನೋಡ್ ಮತ್ತು ಕ್ಯಾಥೋಡ್, ಆ್ಯನೋಡ್ ಮತ್ತು ಕ್ಯಾಥೋಡ್ ಅಂತ ಹೇಳ್ತೀವಿ. ಈ ಆ್ಯನೋಡ್ ಮತ್ತು ಕ್ಯಾಥೋಡ್ಗಳನ್ನು ನಾವು ಇಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ಗಳು ನಮಗೆ ಕಾಣಿಸ್ತಾ ಇದೆ. ಈ ವಿದ್ಯುತ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇದು ಆ್ಯನೋಡ್, ಇದು ಕ್ಯಾಥೋಡ್. ನಾವು ಇಲ್ಲಿ ಒಳಗಡೆ ದ್ರಾವಣ ತುಂಬಿರೋದೆಲ್ಲ ಬ್ರೈನ್ ದ್ರಾವಣ ಅಂತ ಹೇಳ್ತೀವಿ. ಇಲ್ಲಿ ಬ್ರೈನ್ ದ್ರಾವಣವನ್ನು ಹಾಯಿಸ್ತಾ ಇದ್ದೇವೆ. ನಾವು ಪ್ರಬಲವಾಗಿ ವಿದ್ಯುತ್ತನ್ನು ಹರಿಸಿದಾಗ ಇಲ್ಲಿ ವಿದ್ಯುತ್ ವಿಭಜನಾ ಕ್ರಿಯೆಯಿಂದ ನಾವೇನಾಗ್ತಾ ಇದೆ, ಆ್ಯನೋಡ್ನಲ್ಲಿ ಯಾವ್ದು ಬರುತ್ತೆ? ಕ್ಲೋರಿನ್. ಕ್ಲೋರಿನ್ಗೆ ಋಣ ಆವೇಶ ಅಲ್ವಾ, ಅದು ಈ ಕಡೆ ಕ್ಲೋರಿನ್ನಲ್ಲಿ ಬಿಡುಗಡೆ ಆಗುತ್ತೆ. ನೋಡಿ ಕ್ಲೋರಿನ್ ಇಲ್ಲಿ ಮೇಲೆ ಬರ್ತಾ ಇದೆ ಚಿತ್ರದಲ್ಲಿ, ನೆನಪಿದೆಯಲ್ಲ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದು ಕ್ಲೋರಿನ್, ಇದು ಯಾವ ಕಡೆ? ಆ್ಯನೋಡ್ ಕಡೆ. ಕ್ಲೋರಿನ್ ಎಲ್ಲ ಈ ಕಡೆ ಬರ್ತದೆ, ಆ್ಯನೋಡ್ ಕಡೆ. ಹೈಡ್ರೋಜನ್ನು ಕ್ಯಾಥೋಡ್.
ಇನ್ನು ಈ ಕ್ಯಾಥೋಡ್ ಕಡೆ ಅಂದರೆ ಋಣಾಗ್ರದ ಕಡೆ ಧನ ಆವೇಶ ಇರುವಂಥ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಮಕ್ಕಳೇ. ಹಾಗೆಯೇ ಕ್ಯಾಥೋಡ್ ಕಡೆ ಏನು ಬರ್ತದೆ, ಇಲ್ಲಿ NaOH ಸೋಡಿಯಂ ಒಳಗೊಂಡಿರುವಂಥ ಬ್ರೈನ್ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಅಂತ ಚಿತ್ರ. ನಿಮಗೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಚಿತ್ರ ಬರೆಯಿರಿ ಅಂತ ಕೇಳಿದಾಗ ನೋಡಿ ಮಕ್ಕಳೇ, ಈ ಚಿತ್ರವನ್ನು ನೀವು ಬರಿಬೇಕಾಗುತ್ತೆ. ಏನೂ ಇಲ್ಲ, ಇದು ತುಂಬ ಸರಳ ಇದೆ. ನಾವು ಬ್ರೈನ್ ದ್ರಾವಣವನ್ನು ತುಂಬಿ ಅದಕ್ಕೆ ವಿದ್ಯುತ್ತನ್ನು ಹರಿಸ್ತಾ ಇದ್ದೀವಿ. ಒಂದು ಕ್ಯಾಥೋಡ್ ಮತ್ತೊಂದು ಆ್ಯನೋಡ್ ಋಣಾಗ್ರವನ್ನು ವಹಿಸಿದ್ದೇವೆ. ಆ್ಯನೋಡಲ್ಲಿ ಕ್ಲೋರಿನ್ ಸಂಗ್ರಹ ಆಗ್ತಿದೆ ಅಲ್ವಾ, ಇಲ್ಲಿ ಕ್ಯಾಥೋಡಲ್ಲಿ ಹೈಡ್ರೋಜನ್ ಕ್ಯಾಥೋಡಲ್ಲಿ ಸಂಗ್ರಹ ಆಗ್ತಾ ಇದೆ. ಹೀಗೆ ನಾವು ಈ ಒಂದು ಪ್ರಕ್ರಿಯೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ. ಈ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ 3 ಉತ್ಪನ್ನಗಳು ಬಿಡುಗಡೆ ಆಗ್ತದೆ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಒಂದು ಕ್ಲೋರಿನ್, ಮತ್ತೊಂದು ಹೈಡ್ರೋಜನ್. 3 ಉತ್ಪನ್ನಗಳು ತುಂಬ ಇಲ್ಲಿ ಉಪಯುಕ್ತವಾದಂತಹ ಉತ್ಪನ್ನಗಳು ಅಂತಲೇ ಕರಿತೀವಿ, ಹೌದಲ್ವಾ. ಹೀಗೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಕೆ ಅಂತ ಮಕ್ಕಳ ಇದೊಂದು ಅರ್ಥ ಆಯ್ತಾ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹೇಗೆ ತಯಾರಿಸುತ್ತೇವೆ, ಈ ಸಮೀಕರಣವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ನೀರು ಅದು ಬ್ರೈನ್ ಮಾಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ H2 ನೋಡ್ಕೊಂಡ್ರ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ ಸಮೀಕರಣವನ್ನು ಮತ್ತು ಚಿತ್ರದ ಮೂಲಕವೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೇಗೆ ತಯಾರಿಸ್ತೀವಿ ಅನ್ನೋದು ಆ ಪ್ರಕ್ರಿಯೆ ಹೆಸರೇನು, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ. ಮತ್ತೊಂದು ಲವಣ ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಅದನ್ನ ಇದರ ರಾಸಾಯನಿಕ ಹೆಸರು ಸೋಡಿಯಂ ಆಕ್ಸಿಕ್ಲೋರೈಡ್. ಸೋಡಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಸೋಡಿಯಂ ಆಕ್ಸಿಕ್ಲೋರೈಡ್ NaOCl2 ಇಲ್ಲಿ ಈ ಜಲೀಯ ಸೋಡಿಯಂ ಕ್ಲೋರೈಡ್ ಅಂದರೆ ದ್ರಾವಣದ ಮೂಲಕ ವಿದ್ಯುತ್ ವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗುವುದು ನಮಗೆ ಈಗಾಗಲೇ ಗೊತ್ತಿದೆ. ಈ ಕ್ಲೋರಿನನ್ನು ಏನಕ್ಕೆ ಉಪಯೋಗಿಸ್ತೀವಿ, ಆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಂದಂಥ ಕ್ಲೋರಿನನ್ನು ನಾವು ಚೆಲುವೆ ಪುಡಿ ತಯಾರಿಕೆಯಲ್ಲಿ ಬಳಸ್ತೇವೆ. ಈ ಅರಳಿದ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಇದರೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚೆಲುವೆ ಪುಡಿ ತಯಾರಾಗುತ್ತದೆ. ಯಾವುದರಿಂದ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಅರಳಿದ ಸುಣ್ಣ, ಯಾವುದರೊಂದಿಗೆ, ಕ್ಲೋರಿನ್ನೊಂದಿಗೆ Cl2 ಇಂದ ಕ್ಯಾಲ್ಸಿಯಂ CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಮತ್ತು ನೀರು ಬಿಡುಗಡೆಯಾಗುತ್ತದೆ. ಚೆಲುವೆ ಪುಡಿಯನ್ನು ಹೇಗೆ ತಯಾರಿಸುವುದಿರಿ, ತುಂಬ ಸ್ವಲ್ಪ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಕ್ಲೋರಿನ್ ಅನಿಲದ ವರ್ತನೆಯಿಂದ ಇಲ್ಲಿ ಚೆಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಉಂಟಾಗುತ್ತದೆ. ಈ ಚೆಲುವೆ ಪುಡಿಯ ಉಪಯೋಗಗಳೇ ನೋಡಿ, ಬಟ್ಟೆ ಕೈಗಾರಿಕೆಗಳಲ್ಲಿ ಹತ್ತಿ ಮತ್ತು ನೀರನ್ನು ಚೆಲುವೆ ಮಾಡಲು ಅಂದರೆ ಬಣ್ಣ ತೆಗೆಯಲು ಅಂತ ಹೇಳ್ತೀವಿ. ಯಾವುದರಲ್ಲಿ, ಬಟ್ಟೆ ಮತ್ತು ಹತ್ತಿ ಕಾರ್ಖಾನೆಯಲ್ಲಿ ಈ ನಾರನ್ನು ಚೆಲುವೆ ಮಾಡಲು ಅಂದರೆ ಅದನ್ನು ಬಣ್ಣ ತೆಗೆಯೋಕ್ಕೋಸ್ಕರ ಇದರ ತಿರುಳನ್ನು ನಾವು ಚೆಲುವೆ ಮಾಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳನ್ನು ಚೆಲುವೆ ಮಾಡಲು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಯಾಗಿ ನಾವು ಚೆಲುವೆ ಪುಡಿಯನ್ನು ಉಪಯೋಗಿಸ್ತೇವೆ. ಹಾಗೂ ನಾವಿನ್ನು ನೀರಿನ ಕ್ರಿಮಿಮುಕ್ತಗೊಳಿಸಲು, ನೀರನ್ನು ಶುದ್ಧೀಕರಿಸಬೇಕಾದ್ರೆ ಕ್ಲೋರಿನನ್ನು ವಹಿಸಿ ಅದರಲ್ಲಿ ಸೋಂಕು ನಿವಾರಕವಾಗಿ ಅಂದರೆ ಕ್ರಿಮಿಮುಕ್ತಗೊಳಿಸಲು ಬಳಸುತ್ತೇವೆ. ಮಕ್ಕಳ ನೆಕ್ಸ್ಟು ಅಡಿಗೆ ಸೋಡಾ. ಅಡಿಗೆ ಸೋಡಕ್ಕೆ ಹೇಳ್ತೀವಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ರಾಸಾಯನಿಕ ಹೆಸರು. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಯಾವುದರದ್ದು ಸೂತ್ರ,
ಅಡಿಗೆ ಸೋಡಾ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. P ನಾವು ಯಾವುದೇ ಮನೆಯಲ್ಲಿ ಒಂದು ಗರಿಯಾದಂಥ ಪಕೋಡ ಅಥವಾ ಕರೆದಿರುವಂಥ ಪದಾರ್ಥಗಳನ್ನು ಮಾಡಬೇಕು ಅಂದಾಗ ಅಡಿಗೆ ಸೋಡಾವನ್ನು ಹಾಕ್ತೀವಿ ಮಕ್ಕಳೇ. ಇಲ್ಲಿ ಈ ಅಡಿಗೆ ಸೋಡಾ ಹಾಕಿದಾಗ ನಮಗೆ ಅದು ಉಷ್ಣಪಟ್ಟ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅವಾಗ ಅದು ಉಬ್ಬುತ್ತವೆ. ಅಷ್ಟೇ ಅಲ್ಲದೆ ನಾವೇನಾಗ್ತವೆ ತಿನ್ನಲಿಕ್ಕೆ ಒಂದು ಕ್ರಿಸ್ಪಿಯಾಗಿ ಗರಿಯಾಗಿ ಇರ್ತವೆ. ಈ ಮತ್ತೊಮ್ಮೆ ಕೆಲವು ಸರಿ ಏನು ಮಾಡ್ತಾರೆ, ಈ ಊಟದಲ್ಲಿ ನಾವು ರೈಸ್ ಅಥವಾ ಏನೋ ತಿನ್ಬೇಕಾದ್ರೆ ಬರೀ ಸೋಡಾ ಬೆಳೆಸಿದ್ದಾರೆ ಹೊಟ್ಟೆ ಉರಿಯುತ್ತೆ ಅಂತ ನಾವು ಕೇಳಿದ್ದೀವಲ್ವ. ಅಂದರೆ ಕೆಲವು ಸರಿ ಬೇಗ ಬೇಯಲಿ ಅಂತೇಳಿ ಏನು ಮಾಡ್ತಾರೆ, ಅಡಿಗೆ ಸೋಡಾವನ್ನು ಕೂಡ ಅದು ಬೇಯಲಿಕ್ಕೆ ಪ್ರಕ್ರಿಯೆಯನ್ನು ಏನು ಮಾಡುತ್ತೆ, ಬೇಗ ಮಾಡಿಸುತ್ತೆ. ಅಂದರೆ ಇದನ್ನು ನಾವು ಆ ಬೇಯುವಂತಹ ಕ್ರಿಯೆಯನ್ನು ಹೆಚ್ಚಲಿಕ್ಕೂ ಕೂಡ ಅಡಿಗೆ ಸೋಡಾವನ್ನು ಬಳಸ್ತೀವಿ. ಗೊತ್ತಾಯಿತು, ಇದರ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಅಂತ ಹೇಳ್ತೀವಿ. ನೆಕ್ಸ್ಟು ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ನಾವು ಗೃಹೋಪಯೋಗಗಳು ಅಂತೀವಿ. ಇದನ್ನು ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಬಳಸುವ ಉಪಯೋಗ. ಬೇಕಿಂಗ್ ಪುಡಿ ತಯಾರಿಕೆ, ಬೇಕಿಂಗ್ ಪುಡಿ ಅಂದರೆ ಬೇಕರಿಗಳಲ್ಲಿ ಬ್ರೆಡ್ ಕೇಕ್ಗಳನ್ನು ತಯಾರಿಸಬೇಕಾದ್ರೆ ಹಿಟ್ಟಿನ ಜೊತೆಗೆ ಒಂದು ಪುಡಿಯನ್ನು ಹಾಕ್ತೀವಿ, ಅದಕ್ಕೆ ಬೇಕಿಂಗ್ ಪುಡಿ ಅಂತ ಹೇಳ್ತೀವಿ. ಈ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುವಂತಹ ಈ ಬೇಕಿಂಗ್ ಪೌಡರ್ನ ತಯಾರಿಕೆಯಲ್ಲಿ ನಾವು ಈ ಅಡಿಗೆ ಸೋಡಾವನ್ನು ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ನಾವು ಬಳಸಿ ಬೇಕಿಂಗ್ ಪುಡಿಯನ್ನು ತಯಾರಿಸ್ತೇವೆ. ಇದನ್ನು ಮಿಶ್ರಣಗೊಳಿಸಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ನಮಗೆ ಕೇಕ್ ಉಬ್ಬಿ ಮೃದು ಆಗುತ್ತದೆ. ನಂತರ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಅಗ್ನಿಶಾಮಕದಲ್ಲಿ ಕೂಡ ಬಳಸ್ತೀವಿ. ಯಾವುದೇ ಅಗ್ನಿಶಾಮಕ, ಅಗ್ನಿಶಾಮಕದಲ್ಲೂ ಕೂಡ ನಾವು ಬಳಸ್ತಾರೆ. ಇದು ಜಠರದಲ್ಲಿರುವಂತಹ ಮತ್ತು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲಿಕ್ಕೂ ಕೂಡ ನಾವೇನು ಮಾಡ್ತೀವಿ, ಅಡಿಗೆ ಸೋಡಾವನ್ನು ನಾವ್ಯಾವುದಾದ್ರೂ ಅಸಿಡಿಟಿ ಆಯಿತು, ಹೊಟ್ಟೆಯಲ್ಲಿ ಉರಿ ಅಥವಾ ಆಮ್ಲೀಯತೆ ಆಯಿತು ಅಂದರೆ ಅಡಿಗೆ ಸೋಡಾವನ್ನು ತಗೊಂಡು ನಾವು ಅದನ್ನು ಶಮನ ಮಾಡಲಿಕ್ಕೂ ಕೂಡ ಮತ್ತು ಬೆಂಕಿ ಹರಿಸುವಂತಹ ಈ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ನಾವು ಇದನ್ನು ಅಡಿಗೆ ಸೋಡಾವನ್ನು ಬಳಸುತ್ತೇವೆ. ಅಡಿಗೆ ಸೋಡಾ ಯಾವುದರಲ್ಲಿ ಅಗ್ನಿಶಾಮಕ ಆಯಿತು, ಮತ್ತು ಆಮ್ಲಶಾಮಕ, ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನು ಕಡಿಮೆ ಮಾಡೋಕ್ಕೂ ಕೂಡ ನಾವು ಆಮ್ಲಶಾಮಕವಾಗಿ ಇದನ್ನು ಬಳಸ್ತೀವಿ. ಮಕ್ಕಳೇ, ಮತ್ತೊಂದು ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಇದರ ಸೂತ್ರ Na2CO3, ಸೋಡಿಯಂ ಕಾರ್ಬೋನೇಟ್ Na2CO3. ಇದು ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಅದರ ಅಣು ಸೂತ್ರ Na2CO3 ಅಂತ ಹೇಳ್ತೀವಿ. Na2CO3 ಸೋಡಿಯಂ ಕಾರ್ಬೋನೇಟ್. ನೋಡಿ ಮಕ್ಕಳೇ, ನಮಗೆ ಈಗಾಗಲೇ ಗೊತ್ತಿದೆ ವಾಷಿಂಗ್ ಸೋಡಾ ಇದನ್ನು ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವಂಥ ಮತ್ತೊಂದು ರಾಸಾಯನಿಕ ಸೋಡಿಯಂ ಕಾರ್ಬೋನೇಟ್. ಮತ್ತು Na2CO3 10H2O. ಇದನ್ನು ನಾವು ವಾಷಿಂಗ್ ಸೋಡಾ ಅಂತೀವಿ. ಇದನ್ನು ಕಾಯಿಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ ಪಡೆಯುತ್ತೇವೆ ಎಂಬುದು ನಿಮಗೆ ಮೇಲೆ ನೋಡಿದೆ. ಈ ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಿಕೀಕರಣದಿಂದ ಇಲ್ಲಿ ವಾಷಿಂಗ್ ಸೋಡಾ ಉಂಟಾಗುತ್ತದೆ. ಅಂದರೆ Na2NO3 ಪ್ಲಸ್ 10H2O gives rise to sodium carbonate Na2CO3
CO3 10H2O. ನೋಡಿ, ಈ ಸೋಡಿಯಂ ಕಾರ್ಬೋನೇಟ್ ಅನ್ನ ನಾವು ನೀರಿನ ಜೊತೆಗೆ ಕಾಯಿಸಿದಾಗ ಅದು ಸ್ಫಟಿಕೀಕರಣಗೊಂಡು ನಮಗೆ ಸೋಡಿಯಂ ಕಾರ್ಬೋನೇಟ್ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಒಂದು ಆಮ್ಲನ ಪ್ರತ್ಯಾಮ್ಲಯವ ಸೋಡಾ ಅಂದರೆ ಹೈಡ್ರಾಕ್ಸೈಡ್ ಇರೋದ್ರಿಂದ ಇದು ಒಂದು ಪ್ರತ್ಯಾಮ್ಲಯ. ಇದು ಒಂದು ಪ್ರತ್ಯಾಮ್ಲಯ. ಅಡಿಗೆ ಸೋಡಾನು ಪ್ರತ್ಯಾಮ್ಲಯ, ವಾಷಿಂಗ್ ಸೋಡಾನು ಕೂಡ ಪ್ರತ್ಯಾಮ್ಲಯ. ಇದರ ಈ Na2 ಒದ್ದೆ ಆಗುತ್ತದೆ ಅಲ್ವಾ. ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳು ಅನೇಕ ಕೈಗಾರಿಕಾ ಪ್ರಕ್ರಿಯೆಯಲ್ಲಿ ಉಪಯುಕ್ತವಾದ ರಾಸಾಯನಿಕಗಳಾಗಿವೆ. ಉಪಯೋಗಗಳು ನೋಡ್ತಾ ಬರೋಣ. ಈ ವಾಷಿಂಗ್ ಸೋಡಾದ ಉಪಯೋಗಗಳು ನೋಡಿ ಮಕ್ಕಳೇ, ನಾವು ಒಂದೊಂದಾಗಿ ಇರ್ತಾ ಹೋಗ್ತೀನಿ. ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟನ್ನು ಗಾಜು, ಸಾಬೂನು, ಕಾಗದದ ಕಾರ್ಖಾನೆಗಳಿಗೆ ಯಾವುದೇ ಗಾಜು, ಸಾಬೂನು, ಕಾಗದದ ತಯಾರಿಕೆ ವಾಷಿಂಗ್ ಸೋಡಾವನ್ನು ನಾವು ಕೈಗಾರಿಕೆಯ ಕಚ್ಚಾ ವಸ್ತುವಾಗಿ ಗಾಜನ್ನು ತಯಾರಿಸಬೇಕಾದ್ರೆ, ಸಾಬೂನನ್ನು ತಯಾರಿಸಬೇಕಾದ್ರೆ, ಹಾಗೆ ಕಾಗದದ ಕೈಗಾರಿಕೆಗಳಲ್ಲೂ ಕೂಡ ಇದನ್ನು ಕಚ್ಚಾ ವಸ್ತು ಬಳಸ್ತವೆ. ಇನ್ನು ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯುಕ್ತವಾಗಿವೆ. ಬೋರಾಕ್ಸ್ ಮತ್ತೊಂದು ರಾಸಾಯನಿಕ. ಆ ಬೋರಾಕ್ಸ್ನಂತಹ ಒಂದು ಉಪಯುಕ್ತ ಉತ್ಪನ್ನದ ತಯಾರಿಕೆಯಲ್ಲಿ ನಾವು ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್ ಅನ್ನೋ ಒಂದು ಕಚ್ಚಾ ವಸ್ತುವನ್ನು ಬಳಸ್ತೇವೆ. ಇದನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಲಿಕ್ಕೆ, ನೀರಿನ ಯಾವ ಗಡಸುತನ? ಶಾಶ್ವತ ಗಡಸುತನ ನಿವಾರಣೆ. ನೋಡಿ, ನಮಗೆ ಗಡಸು ನೀರು, ಮೆದು ನೀರು ಅಂತ ಗೊತ್ತಿದೆ. ಯಾವುದು ಸಾಬೂನ್ ಜೊತೆಗೆ ಚೆನ್ನಾಗಿ ನೊರೆ ಕೊಡುತ್ತೋ ಆ ನೀರಿಗೆ ಮೆದು ನೀರು ಅಂತ ಕರಿತೀವಿ. ಚೆನ್ನಾಗಿ ನೊರೆ ಕೊಡದ ನೀರಿಗೆ ಗಡಸು ನೀರು ಅಂತ ಕರಿತೀವಿ. ಹಾಗಾದರೆ ನೊರೆ ಕೊಡದೇ ಇರೋದಕ್ಕೆ ಕಾರಣ ಏನು? ಆ ನೀರಲ್ಲಿ ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಲವಣಗಳು ಕರಗಿದ್ದಾರೆ. ಅದನ್ನು ನಾವು ಗಡಸು ನೀರು ಅಂತೀವಿ. ಆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಇದ್ದರೆ ನೀರಲ್ಲಿ ಚೆನ್ನಾಗಿ ನೊರೆ ಬರುವುದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ, ಅಂತಹ ನೀರಿಗೆ ನಾವು ಶಾಶ್ವತ ಗಡಸು ನೀರು ಅಂತ ಕರೀತೀವಿ. ಆ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಕಾರ್ಬೋನೇಟ್ಗಳು ಅಂತ ಸಾಮಾನ್ಯವಾಗಿ ಶಾಶ್ವತ ಗಡಸು ನೀರಿಗೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಕ್ಲೋರೈಡ್ಗಳು ಮತ್ತು ಕಾರ್ಬೋನೇಟ್. ಬೈಕಾರ್ಬೋನೇಟ್ ಅಂದರೆ ಅದು ತಾತ್ಕಾಲಿಕ ಗಡಸು, ಜಸ್ಟ್ ಕಾಯಿಸೋದ್ರ ಮುಖಾಂತರ ಗಡಸುತನವನ್ನು ನಿವಾರಣೆ ಮಾಡಬಹುದು. ಈ ಶಾಶ್ವತ ಗಡಸುತನವನ್ನು ನಿವಾರಣೆ ಮಾಡಲಿಕ್ಕೆ ನಾವು ವಾಷಿಂಗ್ ಸೋಡಾವನ್ನು ಬಳಸಿ ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡ್ತೀವಿ. ಅದಕ್ಕೆ ಸೋಡಾ ವಿಧಾನ ಅಂತ ಹೇಳ್ತೀವಿ. ಹೀಗೆ ಇದು ಮತ್ತೊಂದು ಉಪಯುಕ್ತ ಅಂತ ಅಲ್ವಾ. ಹೀಗೆ ನಾವು ಈ ಉಪಯೋಗಗಳು ಯಾವುದ್ರದ್ದು ಉಪಯೋಗ ಇದು? ವಾಷಿಂಗ್ ಸೋಡಾದ ಉಪಯೋಗ. ಇನ್ನು ನಾವಿನ್ನೊಂದು ಲವಣ ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. POP ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP. ಈ ಒಂದು POP ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದು ನಮ್ಮ ಸಾಮಾನ್ಯ ಉಪ್ಪಿನ ಮತ್ತೊಂದು ಲವಣ, ಉಪಯುಕ್ತವಾದಂಥ ಲವಣ ಅಂತ ಕರಿತೀವಿ. ನಮಗೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಏನಕ್ಕೆ ಬಳಸ್ತೇವೆ? ನಾವು ಕೆಲವು ದೇವರ ವಿಗ್ರಹಗಳನ್ನು, ಈಗ ಒಂದು ಗಣಪತಿ ಅಥವಾ ಇದೆಲ್ಲ ಮೂರ್ತಿಗಳು ಮಾಡ್ತಾರಲ್ಲ, ಅದು ನಾವು ಅದನ್ನು ಮಣ್ಣಿಗೆ ಪ್ಲಾಸ್ಟರ್ ಆಫ್, ಈಗ ಬರೀ ಜೇಡಿ ಮಣ್ಣಿಂದ ಮಾಡಿದ್ರೆ ಏನಾಗುತ್ತೆ, ಒಣದ ಮೇಲೆ ಹಾಗೇನೆ ಅದಕ್ಕೆ ಸೀಳಿಕೆ ಆಗಿ ಉದುರು. ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪುಡಿಯನ್ನು ಸೇರಿಸಿದಾಗ ಹಾಗೆಯೇ ಈಗ ನಮ್ಮ ಅಲಂಕಾರಿಕ ವಸ್ತುಗಳಾಗಿ ಕೆಲವೊಂದು ನಾವು ಶೋಕೇಸ್ ಗಾಜಲ್ಲಿರುವಂಥ ಯಾವ ಕೃಷ್ಣ ಉಂಟು ಅಥವಾ ಬೇರೆ ಹೂವಿನ ಕುಂಡು ಇರ್ತಾರಲ್ಲ, ರಸ್ತೆ ಬದಿಯಲ್ಲಿ ಮಾರ್ತಿರ್ತಾರಲ್ವ, ಹಗುರವಾಗಿರ್ತವೆ. ಈ ಥರ ಒಂದು ಆಕಾರ ಕೊಡಲಿಕ್ಕೆ ಅದನ್ನು ನಾವೇನು ಸಿಮೆಂಟಿಂದ ಮಾಡಿರಲ್ಲ ಅಥವಾ ಪೂರ್ತಿ ಜೇಡಿ ಮಾಡೋಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಪುಡಿಯನ್ನು ಸೇರಿಸಿ ನಾವು ಅದನ್ನು ಕೊಟ್ಟಾಗ ಅದು ಒಣಗಿದ ಮೇಲೆ ಒಂದು ಗಡಸಾದ ಆಕಾರವನ್ನು ಪಡೆಯುತ್ತದೆ. ಮತ್ತು
ನಾವು ಮೂಳೆ ಮುರಿತ ಉಂಟಾದಾಗ ನಮಗೆ ಕೈ ಅಥವಾ ಮೂಳೆಗಳು ಸರಿಯಾಗಿ ಜೋಡಣೆ ಆಗಬೇಕಾದ್ರೆ ನಮ್ಮ ಕೆಲವು ಕೈಗೆ ಆ ಒಂದು ಸುಣ್ಣದಂತಹ ಅಥವಾ ಸಿಮೆಂಟ್ನಂತಹ ಗಟ್ಟಿಯಾದಂತಹ ಪದರವನ್ನು ಹಾಕಿರ್ತಾರೆ. ಮುರಿದಾಟ ಏನಿದು? ಅದು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಒಂದು ಬಿಳಿಯ ಪುಡಿ. ಅದು ನೀರಿನ ಜೊತೆಗೆ ನಾವು ಕಲಿಸಿದಾಗ ಮೃದುವಾಗಿ ಒಣಗಿದ ಮೇಲೆ ಗಡುಸಾಗುತ್ತದೆ. ಆ ಥರ ಆ ಪುಡಿಯನ್ನು ತಗೊಂಡು ನಮಗೆ ಮೂಳೆಯ ಮುರಿತವಾದ ಜೋಡಣೆಗೊಳ್ಳಲಿಕ್ಕೆ ಬಳಸ್ತಾರೆ. ಅಂಥ ಗಡುಸಾಗಿರೋದ್ರಿಂದ ಮೂಳೆ ಅಲುಗಾಡದಂತೆ ಅದು ಜೋಡಣೆ ಆಗಲಿಕ್ಕೆ ಸಹಕಾರಿ ಮಾಡುತ್ತೆ. ಇದನ್ನು ಆಸ್ಪತ್ರೆಗಳಲ್ಲೂ ಕೂಡ ಆ ಮೂಳೆಯ ಮುರಿತ ಚಿಕಿತ್ಸೆಗಳಲ್ಲಿ ಜೋಡಣೆಗೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಸ್ಪತ್ರೆಗಳಲ್ಲೂ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಬಳಸ್ತೀವಿ. ಇದಕ್ಕೆ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಹೇಳ್ತೀವಿ, CaSO4 ಅಂತ ಮುಖ್ಯವಾಗಿ ಇರೋದು CaSO4, ಕ್ಯಾಲ್ಸಿಯಂ ಸಲ್ಫೇಟ್. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೂಡ ಯಾವುದರ ಒಂದು ಉತ್ಪನ್ನ? ಸಾಮಾನ್ಯ ಉಪ್ಪಿನ ಉತ್ಪನ್ನ. ಈ ಕ್ಯಾಲ್ಸಿಯಂ ಸಲ್ಫೇಟ್ ಸೆಮಿಹೈಡ್ರೇಟ್ ಅಂತ, ಕ್ಯಾಲ್ಸಿಯಂ ಸಲ್ಫೇಟ್ ಸೆಮಿಹೈಡ್ರೇಟ್ ಇದರ ರಾಸಾಯನಿಕ ಹೆಸರು, ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಮಕ್ಕಳೇ, ಇಲ್ಲಿವರೆಗೂ ಕೂಡ ನಾವು ಸಾಮಾನ್ಯ ಲವಣಗಳ ಕುರಿತು ಇನ್ನಷ್ಟು ಅಧ್ಯಾಯದಲ್ಲಿ ನಾವು ಸಾಮಾನ್ಯ ಉಪ್ಪನ್ನು ತಗೊಂಡು ಸಾಮಾನ್ಯ ಉಪ್ಪಿನಿಂದ ನಾವು ಸೋಡಿಯಂ ಹೈಡ್ರಾಕ್ಸೈಡ್, ಚಿಲ್ಲರೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ ಇವೆಲ್ಲವನ್ನು ಕೂಡ ನಾವು ಹೇಗೆ ತಯಾರಿಸ್ತೀವಿ ಅಷ್ಟೇ ಅಲ್ಲ, ಅವರ ಉಪಯೋಗಗಳೇನು ಅನ್ನೋದನ್ನ ತಿಳ್ಕೊಳ್ತೀವಿ. ಮಕ್ಕಳ ಇಷ್ಟು ಈ ಅಧ್ಯಾಯವನ್ನು 3 ಅವಧಿಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನೀವು ಮುಂದಿನ ತರಗತಿಗೆ ಬರಬೇಕಾದ್ರೆ ಈ ಒಂದು ಗೃಹ ಕಾರ್ಯವನ್ನು ಪ್ರಶ್ನೆಗಳನ್ನು ನೀಡ್ತಾರೆ, ಎಲ್ಲರೂ ಬರ್ಕೊಂಡು. ಪ್ರಶ್ನೆ 1, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಚಿತ್ರ ಬರೆದು ಆಧಾರ 3 ಉತ್ಪನ್ನಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಈ ಕೆಳಗಿನ ಸಂಯುಕ್ತಗಳ ತಯಾರಿಕೆ ಹಾಗೂ ಉಪಯೋಗ ಬರೆಯಿರಿ. ಒಂದು, ಸೋಡಿಯಂ ಹೈಡ್ರಾಕ್ಸೈಡ್, ಎರಡು, ಚಿಲ್ಲರೆ ಪುಡಿ, ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ, ಹೀಗೆ ತಯಾರಿಸಿ ಮತ್ತು ಅದರ ಉಪಯೋಗ. ಮತ್ತೆ ಒಂದು ವಾಷಿಂಗ್ ಸೋಡಾ. ಇಷ್ಟಕ್ಕೂ ಕೂಡ ಉತ್ತರಿಸಿಕೊಂಡು ನಾವು ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಧನ್ಯವಾದ.